ತಮಿಳುನಾಡು ಸಿಎಂ ವಿಜಯ್ ಅವರು ಇವತ್ತು ಮಂಗಳೂರಿಗೆ ಆಗಮಿಸಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ನಿಲ್ಲಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ವಿಶೇಷ ಭದ್ರತೆಯನ್ನು ಕೈಗೊಂಡಿದ್ದಾರೆ. ನಾನೀಗ ಮಂಗಳೂರು ಏರ್ಪೋರ್ಟ್ನ ಹೊರಭಾಗದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಏನು ತಮಿಳುನಾಡು ಸಿಎಂ ಆಗಿರ್ತಕ್ಕಂಥ ವಿಜಯ್ ಅವರೇನು ಇವತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿಕ್ಕಿದ್ದಾರೆ. ವಿಶೇಷ ವಿಮಾನದ ಮೂಲಕ ಇನ್ನೇನು ಕೆಲವೇ ಹೊತ್ತಲ್ಲಿ ಬಂದು ಇಳಿಯಲಿಕ್ಕಿದ್ದಾರೆ. ಇಲ್ಲಿಂದ ನೇರವಾಗಿ ರಸ್ತೆ ಮಾರ್ಗದ ಮೂಲಕ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ತೆರಳಲಿಕ್ಕಿದ್ದಾರೆ. ಅಲ್ಲಿ ಮೂಕಾಂಬಿಕಾ ದೇವಿಯ ದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಏನು ವಿಜಯ್ ಅವರು ಹೋಗುವಂತ ಏನು ಎಸ್ಕಾರ್ಟ್ ಕಾನ್ವೆ ವಾಹನಗಳು ಎಲ್ಲವೂ ಕೂಡ ಸಿದ್ಧ ಆಗಿದೆ. ಇಲ್ಲಿ ಗಮನಿಸಬಹುದು, ಇದೇ ವಾಹನದಲ್ಲಿ ವಿಜಯ್ ಅವರು ಕೊಲ್ಲೂರಿಗೆ ತೆರಳಲಿಕ್ಕಿದ್ದಾರೆ. ಸುಮಾರು 125 ಕಿಲೋಮೀಟರ್ ರಸ್ತೆ ಮಾರ್ಗದ ಮೂಲಕ ವಿಜಯ್ ಅವರು ತೆರಳಲಿಕ್ಕಿದ್ದಾರೆ. ಹೀಗಾಗಿ ಏನು ತಮಿಳುನಾಡು ಸಿಎಂ ಹೋಗುವಂತ ಏನು ಕಾನ್ವೆ ವಾಹನಗಳು ತಮಿಳುನಾಡಿನಿಂದಲೇ ಬಂದಿರತಕ್ಕಂಥದ್ದು. ಸುಮಾರು 10ಕ್ಕೂ ಹೆಚ್ಚು ವಾಹನಗಳು ಕೂಡ ಇದೆ. ಇದ್ರ ಜೊತೆಗೆ ಕರ್ನಾಟಕ ಅಂದ್ರೆ ಪ್ರಮುಖವಾಗಿ ಮಂಗಳೂರು ನಗರ ಪೊಲೀಸರು ಕೂಡ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಅಂದ್ರೆ ಏನು 125 ಕಿಲೋಮೀಟರ್ ರಸ್ತೆ ಮಾರ್ಗ ಅಂದ್ರೆ ಈ ರಸ್ತೆ ಮಾರ್ಗದುದ್ದಕ್ಕೂ ಕೂಡ ಸಂಪೂರ್ಣವಾಗಿ ಭದ್ರತೆ ಇರುತ್ತೆ. ಇದ್ರ ಜೊತೆಗೆ ಪ್ರಮುಖವಾಗಿ ಏನು ತಮಿಳುನಾಡಿನಲ್ಲಿ ಪ್ರಮುಖವಾಗಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಈ ಹಿಂದಿನಿಂದಲೂ ಏನು ವಿರೋಧವನ್ನು ವ್ಯಕ್ತಪಡಿಸ್ತಿತ್ತು. ಈ ಹಿನ್ನೆಲೆಯಲ್ಲಿ ಈಗಿನ ಪ್ರಸ್ತುತ ಸಿಎಂ ಆಗಿರ್ತಕ್ಕಂಥ ವಿಜಯ್ ಅವರು ಕೂಡ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಈ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಕ್ಕೆ ಮಾಡೋದಕ್ಕೆ ಬಿಡಬಾರ್ದು ಅಂತೇಳಿ. ಈ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬನದಿಂದಲೂ ಕೂಡ ಇವತ್ತು ಏನು ತಮಿಳುನಾಡು ಸಿಎಂ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಿದರು. ಇದೇ ಹಿನ್ನೆಲೆಯಲ್ಲಿ ಮಂಗಳೂರು ಏರ್ಪೋರ್ಟ್ನಲ್ಲಿ ಕೂಡ ನಾವು ಸಿಎಂ ವಿಜಯ್ ಅವರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಆ ರೀತಿಯಾದ ಯಾವುದೇ ರೀತಿಯಾದ ಘಟನೆಗಳಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಮಂಗಳೂರು ಏರ್ಪೋರ್ಟ್ನಿಂದ ಕೊಲ್ಲೂರುವರೆಗೂ ಕೂಡ ದಾರಿಯುದ್ದಕ್ಕೂ ಏನು ಸಂಪೂರ್ಣವಾಗಿ ಸೆಕ್ಯೂರಿಟಿ ಇರುತ್ತೆ. ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ತಮಿಳುನಾಡು ಸಿಎಂ ವಿಜಯ್ ಅವರು ಮಂಗಳೂರು ಏರ್ಪೋರ್ಟ್ಗೆ ಬರಲಿಕ್ಕಿದ್ದಾರೆ. ಅಲ್ಲಿ ಸುಮಾರು 3 ಗಂಟೆ ಸುಮಾರಿಗೆ ಉಡುಪಿಯ ಕೊಲ್ಲೂರಿಗೆ ತಲುಪಲಿದ್ದಾರೆ. ಅದಾದ ಬಳಿಕ ದೇವಿಯ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಸಂಜೆ 5 ಗಂಟೆಗೆ ವಾಪಸ್ಸು ಮತ್ತೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಮತ್ತೆ ಇಲ್ಲಿಂದ ವಿಶೇಷ ವಿಮಾನದ ಮೂಲಕ ವಾಪಸ್ಸು ಚೆನ್ನೈಗೆ ತೆರಳಲಿಕ್ಕಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫ್ರೆಡ್ ಜೊತೆ ಅಶೋಕ್, TV9 ಮಂಗಳೂರು.